ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮನೆಯಲ್ಲಿನೇ ಯಾವಾಗ ಮಾಡ್ಕೋಬೇಕು ಮತ್ತು ಹೇಗೆ ಮತ್ತು ಎಷ್ಟನೇ ದಿನಕ್ಕೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ರೆಗ್ಯುಲರ್ ಪೀರಿಯಡ್ ಇದ್ದವರು ಯಾವಾಗ ಮಾಡ್ಕೋಬೇಕು ಮತ್ತು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು ಯಾವಾಗ ಮಾಡ್ಕೋಬೇಕು ಅಂತಂದು ಕನ್ಫ್ಯೂಷನ್ಸು ಭಾಳ ಇರುತ್ತೆ. ಯಾವಾಗ ಮಾಡ್ಕೋಬೇಕು ಅನ್ನೋದು ಭಾಳ ಜನರಿಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಪ್ರೆಗ್ನೆನ್ಸಿ ಟೆಸ್ಟನ್ನು ಮನೆಯಲ್ಲಿನೇ ಯಾವ ಥರ ಮಾಡ್ಕೊಳ್ಳೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ನಿಮಗೆ ಈಗ ಮನೆಯಲ್ಲಿನೇ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲ ಔಷಧಿ ಅಂಗಡಿಗಳಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತೇಳಿ ಸಿಗುತ್ತೆ. ಅದನ್ನು ಎಲ್ಲ ನಿಮ್ಮದು ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಅದನ್ನು ತಗೊಂಡು ನೀವು ಮನೆಯಲ್ಲೇ ನೀವೇ ಟೆಸ್ಟನ್ನು ಮಾಡ್ಕೋಬೋದು. ಅದು ಯಾವ ರೀತಿ ಅಂತಂದು ತಿಳಿಸ್ಕೊಡ್ತೀನಿ. ಆದರೆ ಯಾವಾಗ ಮಾಡ್ಕೋಬೇಕು ಅನ್ನೋದು ಭಾಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಈಗ ಪೀರಿಯಡ್ ಬರೋಕ್ಕಿಂತ ಮೊದಲೇ ಮಾಡ್ಕೋಬೇಕು, ನಂತರ ಮಾಡ್ಕೋಬೇಕು ಅಂತಲೂ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ. ನಿಮ್ಮದು ಪೀರಿಯಡ್ ಈಗ ಪ್ರತಿ ತಿಂಗಳು ಯಾರ್ದು ಸರಿಯಾಗಿ ಬರ್ತಾ ಇರುತ್ತೆ, ಪ್ರತಿ ಮಂತ್ನು 28 ಡೇಸ್ಗೆ ಮತ್ತು 30 ಡೇಸ್ಗೆ ಯಾರ್ದು ರೆಗ್ಯುಲರ್ ಆಗಿ ಪೀರಿಯಡ್ ಬರ್ತಾ ಇರುತ್ತೆ ಅವರು ಈಗ ನಿಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರಲಿಕ್ಕೆ ನೀವು ಸಾಮಾನ್ಯವಾಗಿ ನಿಮ್ಮದು ಪೀರಿಯಡ್ ಬಂದು ನಿಂತ ನಂತರ, ಈಗ ಪೀರಿಯಡ್ ನಿಂತ ನಂತರ ನಿಮ್ಮದು ಈಗ 1 ತಿಂಗಳು ಈಗ ಆ ನಂತರ ನಿಮಗೆ ಪೀರಿಯಡ್ ಬಂದಿಲ್ಲ ಅಂದರೆ ಅವಾಗ ಮತ್ತೆ ನೆಕ್ಸ್ಟ್ 1 ವೀಕ್ ಮತ್ತೆ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ ನಿಮ್ಮದು. ಮತ್ತು ನೆಗೆಟಿವ್ ಫಾಲ್ಸ್ ಇದು ಪ್ರೆಗ್ನೆನ್ಸಿ ರಿಸಲ್ಟ್ ಬರೋದು ಕೂಡ ಈಗ ಕೆಲವೊಬ್ಬರು ಬೇಗನೆ ನೀವು ಟೆಸ್ಟನ್ನು ಮಾಡ್ಕೊಳ್ಳೋದ್ರಿಂದ ಈಗ ಮಿಸ್ಡ್ ಪೀರಿಯಡ್ ಆಗಿ ನಿಮ್ಗೆ 1 ದಿವಸ 2 ದಿವಸಕ್ಕೆ ನೀವು ಪೀರಿಯಡನ್ನು ಇಮಿಡಿಯೇಟ್ ಆಗಿ ಟೆಸ್ಟನ್ನು ಮಾಡ್ಕೊಳ್ಳೋದ್ರಿಂದ ನೀವು ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಕೆಲವೊಮ್ಮೆ ನೆಗೆಟಿವ್ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂತಂದರೆ ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಗರ್ಭಧಾರಣೆಯ ಪರೀಕ್ಷೆಯಲ್ಲಿ ಅದಕ್ಕೆ ನಿಮಗೆ ವುಮನ್ ಕೋರಿಯಾನಿಕ್ ಟ್ರೋಫಿನ್ ಅಂತೇಳಿ HCG ಅಂತೇಳಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದರಿಂದ ಆ ಹಾರ್ಮೋನ್ನಿಂದಾಗಿ ನಿಮ್ಮದು ಪ್ರೆಗ್ನೆನ್ಸಿ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ಅದು HCG ಲೆವೆಲ್ ಇನ್ನೂ ನಿಮ್ಮದು ಸರಿಯಾಗಿ ಇಲ್ಲದೇ ಇದ್ದಾಗ ಅದು ನಿಮಗೆ ನೆಗೆಟಿವ್ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು 1 ವೀಕ್ ಆದರೂ ನೀವು ನೆಕ್ಸ್ಟ್ ಪೀರಿಯಡ್ ಮಿಸ್ಡ್ ಆಗಿ 1 ವೀಕ್ ನಂತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ. ಮತ್ತು ಈಗ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು ಅವ್ರಿಗೆ ಭಾಳ ಕಂಡುಹಿಡಿಯೋದು ಅವರು ಭಾಳ ಕಷ್ಟ ಆಗುತ್ತೆ. ಇವರು ಯಾವಾಗ ಪರೀಕ್ಷೆ ಮಾಡ್ಕೋಬೇಕಂತಂದರೆ ಅವ್ರಿಗೆ, ಯಾಕಂದರೆ ಅವ್ರದ್ದು ಅಂಡೋತ್ಪತ್ತಿ ಕೂಡ ಇರ್ರೆಗ್ಯುಲರ್ ಆಗಿರೋದ್ರಿಂದ ನಿಮ್ಮದು ಈಗ ನೀವು ನೆಕ್ಸ್ಟ್ ಒಂದು 14 ಡೇಸ್ 14-15 ದಿವಸ ಬಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ನಿಮ್ಮದು ಅಂಡೋತ್ಪತ್ತಿ ಯಾವಾಗ ಆಗುತ್ತೆ, ಯಾವಾಗ ಮಾಡ್ಕೋಬೇಕನ್ನೋದು ಸ್ವಲ್ಪ ಕನ್ಫ್ಯೂಷನ್ ಭಾಳ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರು. ಹಾಗಾಗಿ ನಿಮ್ಮದು ಮಿಸ್ಡ್ ಪೀರಿಯಡ್ ಆಗಿ ಒಂದು 15 ಡೇಸ್ ಮತ್ತು ನೀವು ರೆಗ್ಯುಲರ್ ಆಗಿ ಪ್ರಯತ್ನ ಮಾಡ್ತಾ ಇರಬೇಕಾಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು. ಯಾಕಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ ಅಂತಂದರೆ ನಿಮಗೆ ಇರ್ರೆಗ್ಯುಲರ್ ಓವಲೇಷನ್ ಅಂಡೋತ್ಪತ್ತಿ. ಹಾಗಾಗಿ ನೀವು ಆಲ್ಟರ್ನೇಟಿವ್ ಡೇಸ್ ಅಥವಾ ರೆಗ್ಯುಲರ್ ಆಗಿ ಪ್ರಯತ್ನ ಮಾಡೋದ್ರಿಂದ ನಿಮಗೆ ನೀವು ನೆಕ್ಸ್ಟ್ ನೀವು 14-15 ದಿವಸ ಬಿಟ್ಟು ಚೆಕ್ ಮಾಡಿಕೊಂಡ್ರು ಕೂಡ ಒಳ್ಳೆಯದು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು. ಇದು ಸ್ಟ್ಯಾಂಡರ್ಡ್ ಯೂರಿನ್ ಟೆಸ್ಟ್ ಕಿಟ್, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನು ಸಿಗುತ್ತೆ ಅದು ಸ್ಟ್ಯಾಂಡರ್ಡ್ ಆಗಿರುವಂಥ ಕಿಟ್. ಎಲ್ಲ ಕೂಡ ಅಕ್ಯುರೇಟ್ ಆಗಿ 99% ನಿಮಗೆ ಅಕ್ಯುರೇಸಿ ಇರುತ್ತೆ. ಅದು ರಿಸಲ್ಟನ್ನು ತೋರಿಸುತ್ತೆ. ಅದು HCG ಲೆವೆಲ್ 20 to 50 ಅದು ಮಿಲಿ ಯೂನಿಟ್ಸ್ ಅಥವಾ ಮಿಲಿ ಲೀಟರ್ಸ್ ಇದ್ದಾಗ ನಿಮಗೆ ಅದು ಇವು ಕಿಟ್ಸ್ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ರಿಸಲ್ಟನ್ನು ಕೊಡುತ್ತೆ ಇದು. ಹಾಗಾಗಿ ನೀವು HCG ಲೆವೆಲ್ ನಿಮಗೆ ಕಡಿಮೆ ಇದ್ದರೆ ಕೆಲವೊಮ್ಮೆ ನೆಗೆಟಿವ್ ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ಟೆಸ್ಟನ್ನು ಯಾವ ರೀತಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ, ನೀವು ಪ್ರೆಗ್ನೆನ್ಸಿ ಈಗ ಯೂರಿನನ್ನು ನೀವು ಮೊದಲು ಫಸ್ಟ್ ಮಾರ್ನಿಂಗ್ ಯೂರಿನನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಮಿಸ್ಡ್ ಪೀರಿಯಡ್ ಆದ ನೆಕ್ಸ್ಟ್ 1 ವೀಕ್ ನಂತರ ಫಸ್ಟ್ ಯೂರಿನನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಕಪ್ಪಲ್ಲಿ ಕ್ಲೀನ್ ಆಗಿರುವಂಥ ಕಪ್ನಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮದು ಟೆಸ್ಟ್ ಕಿಟ್ಟನ್ನು ತೊಗೊಂಡು ಅದರಲ್ಲಿ ಒಂದು 3 to 5 ಡ್ರಾಪ್ಸ್ ಅದರಲ್ಲಿ ಹಾಕಿ ನೆಕ್ಸ್ಟ್ 2 to 3 ಮಿನಿಟ್ಸ್ ನೀವು ವೇಟ್ ಮಾಡಬೇಕಾಗುತ್ತೆ.
ವೇಟ್ ಮಾಡಿದ ನಂತರ ನಿಮಗೆ ಒಂದು ಡಾರ್ಕ್ ಲೈನ್ ಬಂತಂತಂದರೆ ನಿಮ್ಮದು ಪ್ರೆಗ್ನೆನ್ಸಿ ನೆಗೆಟಿವ್ ಅಂತಂದ್ರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದು ತಿಳ್ಕೊಬೇಕು. ಮತ್ತು 2 ಡಾರ್ಕ್ ಲೈನ್ಸ್ ಬಂದರೆ ಅಥವಾ ಒಂದು ಡಾರ್ಕ್ ಲೈನ್ ಮತ್ತು ಇನ್ನೊಂದು ಫೇಂಟ್ ಅಂದರೆ ಮಸ್ಕಾದ ಲೈನ್ ಬಂದರೂ ಕೂಡ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಿ ಅಂತಂದು ಕನ್ಸಿಡರ್ ಆಗುತ್ತೆ ಅದು. ಯಾಕಂದರೆ HCG ಲೆವೆಲ್ ಕಡಿಮೆ ಇದ್ದರೆ ಕೆಲವೊಮ್ಮೆ ಮಸ್ಕಾದ ಲೈನು ಬರುವಂಥ ಇನ್ನೊಂದು ಲೈನು ಮಸ್ಕಾಗಿ ಬರುತ್ತೆ. ಆವಾಗ ಕೂಡ ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟೇ. ಅದು ಕೂಡ ಯಾವುದೇ ಲೈನು ಬರದೇ ಇದ್ದರೆ ಅದು ಇನ್ವಾಲಿಡ್ ಟೆಸ್ಟ್ ಅಂತಂದರೆ ಅದು ಸರಿಯಾದ ಟೆಸ್ಟ್ ಅಲ್ಲ ಅಂತೇಳಿ ಮತ್ತೊಮ್ಮೆ ನೀವು ಬೇರೆ ಟೆಸ್ಟ್ ಕಿಟ್ಟನ್ನು ತಗೊಂಡು ಮತ್ತೊಮ್ಮೆ ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟನ್ನು 1 ವೀಕ್ ನಂತರ ಮಾಡ್ಕೊಳ್ಳೋದ್ರಿಂದ ನೀವೇ ಮನೆಯಲ್ಲೇ ಅಕ್ಯುರೇಟಾಗಿ ನಿಮಗೆ ರಿಸಲ್ಟನ್ನು ತಿಳ್ಕೊಬೋದು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.